ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ನೇ ವಚನವನ್ನು ಧ್ಯಾನ ಮಾಡ್ತೇವೆ. ಇದಕ್ಕೆ ಕೊಟ್ಟಿರುವಂಥ ಶಿರೋನಾಮೆ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಓದಿಕೊಳ್ಳೋಣವಾ? ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ನೋಡಿ, ದೇವರು ಒಳ್ಳೆಯದರ ಕೆಟ್ಟದರ ಮರದ ಹಣ್ಣನ್ನು ಯಾಕೆ ಆ ತೋಟದಲ್ಲಿ ಇಟ್ಟರು ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡುವುದುಂಟು. ಅಂದರೆ ದೇವರಿಗೆ ಯಾವತ್ತೂ ಅಷ್ಟೇ ನಮ್ಮನ್ನು ಫೋರ್ಸ್ ಮಾಡಿ ಪ್ರೀತಿ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಬದಲಾಗಿ ಇಟ್ಸ್ 2 ಸೈಡ್ ಲವ್. ಅಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರಿಂದ ನಾವು ಆತನನ್ನು ಪ್ರೀತಿ ಮಾಡಬೇಕನ್ನೋದೇ ದೇವರ ಉದ್ದೇಶ. ಹೀಗಾಗಿ ದೇವರು ಮನುಷ್ಯನಿಗೆ ಎಲ್ಲ ಕೊಟ್ಟರು. ಈ ಮರ ಯಾಕಿಟ್ರು ಅಂತ ನಾವು ನೋಡುವಾಗ, ಮನುಷ್ಯ ಈ ಮರವನ್ನು ಪ್ರೀತಿ ಮಾಡ್ತಾನ, ನನ್ನನ್ನು ಪ್ರೀತಿ ಮಾಡ್ತಾನ, ನಾನು ಹೇಳ್ದಂಗೆ ಕೇಳ್ತಾನ, ಅಥವಾ ಈ ಮರದ ಹಣ್ಣನ್ನು ಹೆಚ್ಚಾಗಿ ಅವನು ಇಷ್ಟಪಡ್ತಾನ, ಅಲ್ಲೊಂದು ಟೆಸ್ಟ್ ಅವನಿಗಿತ್ತು. ಪ್ರಿಯರೇ, ಅದರಲ್ಲಿ ಕಲಿಯುವಂಥ ಒಂದು ಪಾಠ ಏನಂತಂದರೆ, ನಮ್ಗೆ ಯಾವಾಗೆಲ್ಲ ಒಂದು ಒಳ್ಳೆಯದು ನಮಗೆ ಬರುತ್ತೋ ಅದರಲ್ಲಿ ಒಂದು ಟೆಸ್ಟ್ ಇದೆ ಅಂತ ನಾವು ಮರಿಬಾರ್ದು. ಒಳ್ಳೆಯ ಕೆಲಸ, ಒಳ್ಳೆಯ ಮನೆ, ಒಳ್ಳೆಯ ಆಸ್ತಿ, ಒಳ್ಳೆಯ ಸಂಬಳ, ಪ್ರಮೋಷನ್ ಇದೆಲ್ಲ ಬರುವಾಗ ಒಂದು ಮರ ಅಲ್ಲಿದ್ದೇ ಇರ್ತದೆ. ಆ ಟೆಸ್ಟ್ ಮಾಡುವಂಥ ಮರ. ಅಂದರೆ ನೀನು ಕೆಳಗೆ ಬಂದುಬಿಡ್ತೀಯಾ, ದೇವ್ರನ್ನ ಬಿಟ್ಟು ಕೆಳಗೆ ಬಂದುಬಿಡ್ತೀಯಾ, ಕೊಟ್ಟ ದೇವರನ್ನು, ನಿನ್ನನ್ನು ಮೇಲಿಟ್ಟ ದೇವರನ್ನು ಮರೀದೇ ನೀನು ಆತನ ಹಿಂಬಾಲಿಸ್ತೀಯ ಅನ್ನೋದು ಒಂದು ಟೆಸ್ಟ್ ಎಂಬುದಾಗಿ ನಾನು ನೀನು ತಿಳ್ಕೊಳ್ಳುವರಾಗಿರಬೇಕು. ಅದಕ್ಕೋಸ್ಕರವಾಗಿ ದೇವರಲ್ಲಿ ಇಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ಪ್ರತಿಯೊಂದು ಆಶೀರ್ವಾದದೊಂದಿಗೆ ಆಜ್ಞೆ ನಿರ್ಬಂಧ ಇದ್ದೇ ಇದೆ. ಅದಕ್ಕೆ ವಿಧೇಯರಾಗಿ ನಾವು ನಡ್ಕೊಳ್ಳಬೇಕು. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ದೇವ್ರನ್ನ ಹೆಚ್ಚಾಗಿ ನಾವು ಪ್ರೀತಿ ಮಾಡ್ತೀವ, ಅಥವಾ ನಮಗೆ ಏನು ದೇವರು ಕೊಟ್ಟರೋ ಅದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವ ಅನ್ನೋ ಒಂದು ಟೆಸ್ಟ್ ನಮ್ಮೆಲ್ಲರಿಗಿರುತ್ತೆ. ಅದರಲ್ಲಿ ಪಾಸ್ ಆಗೋಣ, ದೇವರು ನಮಗಿನ್ನು ಹೆಚ್ಚಾಗಿ ಕೊಡುವರಾಗಿದ್ದಾರೆ. ಅನೇಕರು ಅನೇಕ ವೇಳೆ ಜಾಸ್ತಿ ಆದಾಗ ದೇವರಲ್ಲಿ ಕಡಿಮೆ ಆಗ್ತಾರೆ. ಲೌಕಿಕವಾಗಿ ದೇವರು ನಮಗೆ ಜಾಸ್ತಿ ಮಾಡೋಕ್ಕೆ ಇಷ್ಟ ದೇವರಿಗೆ, ಆದರೆ ಆತ್ಮಿಕವಾಗಿ ಕಡಿಮೆ ಆಗಿಬಿಡ್ತಾರೆ. ಕೆಲವು ವೇಳೆ ಲೌಕಿಕವಾಗಿ ನಮಗೆ ಹೆಚ್ಚು ದೇವರು ಕೊಡದೇ ಇರೋದಕ್ಕೆ ಕಾರಣವೇ ಆತ್ಮಿಕ ಕಾರ್ಯಗಳು ನಾವು ದೂರ ಇಡೋದ್ರಿಂದನೇ. ಓಕೆ, ಇವತ್ತು ನೀವೇನು ಹೇಳ್ರಿ ಗೊತ್ತಾ? ದೇವರಿಗೆ, ಸ್ವಾಮಿ ನೀನು ನನಗೆ ಏನು ಕೊಟ್ರೇನು, ನನಗೆ ನೀನು ಬೇಕು ಅಂತ ನೀವು ಯಾವಾಗ ಹೇಳ್ತಿರೋ, ದೇವರು 2 ಅಲ್ಲ 10ರಷ್ಟು ನಿಮ್ಗೆ ಹೆಚ್ಚಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕರ್ತನ ಆ ರೀತಿ ಮಾಡಲಿ, ದೇವರನ್ನ ಪ್ರೀತಿ ಮಾಡಿರಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದು ಸ್ವಾಮಿ, ಪ್ರತಿಯೊಂದು ಒಳ್ಳೆಯದರೊಂದಿಗೆ ಒಂದು ನಿರ್ಬಂಧ ಇದೆ, ಒಂದು ಪರೀಕ್ಷೆ ಇದೆ ಎಂಬುದಾಗಿ ತಿಳ್ಕೊಂಡವರಾಗಿ, ಇದನ್ನು ಯಾರು ದೇವರಿಂದ ದೂರವಾಗಿದ್ದಾರೋ, ದೇವರಿಗೆ ಪ್ರಥಮ ಸ್ಥಾನ ಕೊಡ್ತಾ ಇಲ್ವೋ, ದೇವ್ರನ್ನ ಮರ್ತು ಹೋಗಿದ್ದಾರೋ, ಅಪ್ಪ ನಿನ್ನ ಬಳಿಗೆ ಓಡೋಡಿ ಬರಲಿಕ್ಕೆ ಕೃಪೆ ಕೊಡು. ನಿನ್ನ ವಾಕ್ಯ ನಿನ್ನನ್ನೇ ಮೊದಲಾದ ಸ್ಥಾನದಲ್ಲಿ ಇಡುವುದಕ್ಕೆ ಎಲ್ಲರೂ ಕೃಪೆ ಕೊಡು. ಆ ರೀತಿ ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಇವತ್ತು ಯಾರ್ಯಾರು ಸಾಲದಲ್ಲಿದ್ದಾರೋ, ಸಾಲದ ಭಾರದಲ್ಲಿದ್ದಾರೋ, ಯಾರ್ಯಾರು ಬಡ್ಡಿಗಳನ್ನ ದೇವರೇ ಕಟ್ಟಿ ತುಂಬ ಕಷ್ಟಪಡ್ತಾ ಇದ್ದಾರೋ, ಅವರೆಲ್ಲರಿಗೂ ನೀನು ಬಿಡುಗಡೆ ಕೊಡು, ಅವ್ರಿಗೆ ಅದ್ಭುತ ಮಾಡು, ಕೃಪೆ ತೋರು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು
ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ
ಮಾಡಿದ ನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು.